ಹನುಮ ಹುಟ್ಟಿದ ನಾಡು ಆಂಜನಾದ್ರಿ ಬೆಟ್ಟವನ್ನು ನೋಡಿದರೆ ಸಾಕು, ಎಂಥ ಪ್ರಕೃತಿ ಸೌಂದರ್ಯಕ್ಕೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಆ ಸ್ಥಳದಲ್ಲಿ ನೆಲೆಸಿರುವಂಥದ್ದು ವೀರ ಆಂಜನೇಯ ಸ್ವಾಮಿ ಅಂತಲೇ ಹೇಳ್ಬೋದು. ಇಡೀ ವಿಶ್ವವ್ಯಾಪಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಹನುಮ ಹುಟ್ಟಿದ ನಾಡು ಅಂತಲೇ ಪ್ರಸಿದ್ಧಿ ಪಡೆದಿರುವಂಥ ಆಂಜನಾದ್ರಿ ಬೆಟ್ಟದಲ್ಲಿ ಒಂದು ವಿವಾದ ಮುಕ್ಕರಿಸ್ಕೊಂಡ್ಬಿಟ್ಟಿದೆ. ಈ ಅರ್ಚಕರ ವಿವಾದ ಒಂದು ಕಡೆ ಆದರೆ, ಈ ಒಬ್ಬ ಸ್ವಾಮೀಜಿಯ ವಿವಾದ ಇನ್ನೊಂದು ಕಡೆ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಅಂಜನಾದ್ರಿ ಬೆಟ್ಟದ ಅರ್ಚಕರಾಗಿರುವಂಥ ವಿದ್ಯಾದಾಸ್ ಬಾಬಾ ಅವರೊಂದಿಗೆ ಒಬ್ಬ ಸ್ವಾಮೀಜಿ ಬಂದು ಜಗಳ ಮಾಡಿಕೊಂಡು ಕಿರಿಕಿರಿ ಮಾಡಿಕೊಂಡು ಪೊಲೀಸ್ ಕೇಸ್ಗಳನ್ನು ಮಾಡಿರುವಂಥ ವಿಷಯದ ಕುರಿತು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ, ಅದು ಏನು ನಡೆದಿತ್ತು ಅನ್ನುವಂಥದ್ದನ್ನು ಹೇಳ್ತೀನಿ ನೋಡಿ. ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಇಲ್ಲಿ ಕಾಣುತ್ತಿರುವಂಥದ್ದು ಆಂಜನೇಯಾದ್ರಿ ಬೆಟ್ಟಕ್ಕೆ ಶ್ರೀ ವೀರಾಂಜನೇಯ ಸ್ವಾಮಿಯ ದರ್ಶನಕ್ಕಾಗಿ ದಿನಾಂಕ 23/12 ಬಂದಿದ್ದರು. ಧಾರ್ಮಿಕ ದತ್ತಿ ಇಲಾಖೆ ಸುಪರ್ದಿಯಲ್ಲಿ ಇವರು ಇರುವಂಥದ್ದು ಒಂದು ದೇವಸ್ಥಾನದಲ್ಲಿ ಅರ್ಚಕರಾಗಿರ್ತಾರೆ. ಅವರು ಬಂದವರೇ ಅಂಜನಾದ್ರಿ ಬೆಟ್ಟದಲ್ಲಿ ವಿದ್ಯಾದಾಸ್ ಬಾಬಾರವರೊಂದಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಜಗಳ ತೆಗಿತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ವಾದ ಪ್ರತಿವಾದಗಳಿರುತ್ತೆ. 23ರಂದೇ ವಿದ್ಯಾದಾಸ್ ಬಾಬಾರವರು ಗಂಗಾವತಿ ಪೊಲೀಸ್ ಠಾಣೆಗೆ ಆನ್ಲೈನಲ್ಲಿ ದೂರನ್ನು ಸಲ್ಲಿಸ್ತಾರೆ. ಅವತ್ತು ಸಂಜೆಗೆ ಹೋಗಿ ಆಗಿರುವ ಪ್ರಕರಣದ ಕುರಿತು ದೂರನ್ನು ಸಲ್ಲಿಸ್ತಾರೆ. ಆವಾಗ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ನಾಳೆ ಬನ್ನಿ ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಆದರೆ ತದನಂತರದಲ್ಲಿ ನಡೆದಿರುವಂಥ ಬೆಳವಣಿಗೆ ಅಂದರೆ, ಏನು ಜಗಳ ಮಾಡಿದ್ರಲ್ಲ ಈ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಗಳು, ಮರುದಿನ ಬೆಳಗ್ಗೆ ಹೋಗಿ ಅಂಜನಾದ್ರಿ ಬೆಟ್ಟದ ವಿದ್ಯಾದಾಸ್ ಬಾಬಾರವರ ಮೇಲೆ ಪ್ರಕರಣವನ್ನು ದಾಖಲಿಸ್ತಾರೆ, ದೂರನ್ನು ಕೊಡ್ತಾರೆ. ನನ್ನ ಜೊತೆ ಅಸಭ್ಯವಾಗಿ ಮಾತಾಡಿದ್ರು, ಸಿಕ್ಕಂಗೆ ಬೇಯಿದ್ರು, ಆ ಥರ ಹಲವಾರು ರೀತಿಯಲ್ಲಿ ಪ್ರಕರಣವನ್ನು ದಾಖಲಿಸ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ಕಡೆ 23ರಂದೇ ಸಂಜೆ ಹೋಗಿ ಕೇಸನ್ನು ಕೊಟ್ಟು ಬಂದಿದ್ದಂತಹ ವಿದ್ಯಾದಾಸ್ ಬಾಬಾರವರಿಗೆ ನಿರೀಕ್ಷೆ ಇತ್ತು ಪೊಲೀಸ್ ಠಾಣೆಯಿಂದ ಕರೆ ಬರ್ಬೋದು ಕೇಸನ್ನು ಕುರಿತು ಅಂತ. ಆದರೆ ಅಲ್ಲಿ ಪೊಲೀಸ್ ಠಾಣೆ ಅಧಿಕಾರಿಗಳು ಬಂದಿದ್ದರು ಪಂಚನಾಮ ಮಾಡಲಿಕ್ಕೆ ಅಂತಲೇ ಹೇಳ್ಬೋದು. ಅಲ್ಲಿಗೆ ಮುಗೀತು ನೋಡಿ ದೊಡ್ಡ ಯುದ್ಧ. ಅಲ್ಲಿ ಇದ್ದಂಥ ವಿದ್ಯಾದಾಸ್ ಬಾಬಾರವರ ಸಿಬ್ಬಂದಿಗಳು ಕೋಪಗೊಂಡಿರ್ತಾರೆ. ಯಾಕಂದರೆ ಹಿಂದಿನ ದಿನ ಬಂದಿದ್ದಂತಹ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಗಳು ಬಾಯಿಗೆ ಬಂದಂಗೆ ಬೈದಿರ್ತಾರೆ, ಸಿಕ್ಕಂಗೆ ಬೈದಿರ್ತಾರೆ. ನೀವೆಲ್ಲ ಕೀಳು ಜಾತಿಯವರು, ನೀವು ಅಂಥ ಜಾತಿಯವರು, ಇಂಥ ಜಾತಿಯವರು, ನಿಮ್ಗೆ ಯಾವನಿಲ್ಲಿ ಕೆಲಸಕ್ಕೆ ಇಟ್ಟಿದ್ದು, ನಿಮ್ಗೆ ಯಾವನಿಲ್ಲಿ ಅನ್ನ ಮಾಡೋಕೆ ಹೇಳಿದ್ದು, ನಿಮ್ಗೆ ಯಾವನಿಲ್ಲಿ ಪ್ರಸಾದ ವ್ಯವಸ್ಥೆ ಮಾಡೋಕೆ ಹೇಳಿದ್ದು ಅನ್ನುವಂಥ ರೀತಿಯಲ್ಲಿ ಜಾತಿ ನಿಂದನೆಯ ಮಾಡಿ ಅಲ್ಲಿ ಹೋಗಿರ್ತಾರೆ ಅಂತಲೇ ಹೇಳ್ಬೋದು. ಆ ಉದ್ದೇಶದಿಂದ ಕೋಪದಲ್ಲಿದ್ದಂಥ ಅಲ್ಲಿ ಸಿಬ್ಬಂದಿಗಳು, ಮುಖ್ಯವಾಗಿ ರಮೇಶ್ ಪೂಜಾರಿ ಎನ್ನುವಂಥ ಈ ವಿದ್ಯಾದಾಸ್ ಬಾಬಾರವರ ಸಹಾಯಕ ಅರ್ಚಕರು 15 ದಿನ ಆಗಿತ್ತು ಆಗ ತಾನೇ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಪೂಜೆಯಲ್ಲಿ ನಿರತರಾಗಿರುವಂಥವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಾಯಿಗೆ ಬಂದಂತೆ ಮಾತಾಡಿರ್ತಾರೆ. ಆ ಕೋಪದಲ್ಲಿದ್ದ ರಮೇಶ್ ಪೂಜಾರಿ ಅವರು ಈ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇಲ್ಲಿಗೆ ನೋಡಿ ಮತ್ತೊಂದು ಹಂತದ ಕೇಸ್ ದಾಖಲು ಮಾಡುವಂಥ ವ್ಯವಸ್ಥೆ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಈ ಸಂದರ್ಭದಲ್ಲಿ ವಿದ್ಯಾದಾಸ್ ಬಾಬಾರವರು ವಿಶ್ರಾಂತಿಯಲ್ಲಿರ್ತಾರೆ ತಮ್ಮ ಕೋಣೆಯಲ್ಲಿ. ಹೊರಗೆ ಬಂದ ನಂತರ ಅದು ದೊಡ್ಡ ಮಟ್ಟದ ಮತ್ತಷ್ಟು ಗಲಾಟೆ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಆ ಸಂದರ್ಭದಲ್ಲಿ ವಿದ್ಯಾದಾಸ್ ಬಾಬಾರವರ ಕೈಯಲ್ಲಿದ್ದ ಸಹಾಯಕರು ಅಲ್ಲಿಂದ ಪಂಚನಾಮ ಮಾಡಲಿಕ್ಕೆ ಬಂದಂಥ ಸಿಬ್ಬಂದಿಗಳ ಜೊತೆ ಪ್ರತಿರೋಧಕ್ಕೆ ಒಡ್ತಾರೆ ಅಂತಲೇ ಹೇಳ್ಬೋದು. ಅಲ್ಲಿರುವಂಥ ಈ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಪ್ರಕರಣ ನಡೆದು ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಆ ಗಲಾಟೆಯನ್ನು ತಡಿಲಿಕ್ಕೆ ಅಲ್ಲಿದ್ದಂಥ ವಿದ್ಯಾದಾಸ್ ಬಾಬಾರವರ ಸಹಾಯಕರು ಹೋಗ್ತಾರೆ. ಆದರೆ ಅವರ ಜೊತೆ ಅಸಭ್ಯವಾಗಿ ವರ್ತಿಸಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕೂಡ ಕೇಸು ಇವತ್ತು ದಾಖಲಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸಹಾಯಕ ಅರ್ಚಕರಾಗಿರುವಂಥ ರಮೇಶ್ ಪೂಜಾರಿ ಜೊತೆ 4 ಜನ ಅಂಜನಾದ್ರಿ ಬೆಟ್ಟದ ವಿದ್ಯಾದಾಸ್ ಬಾಬಾರವರ ಸಹಾಯಕರ ಮೇಲೂ ಕೂಡ ಕೇಸ್ ದಾಖಲಾಗಿ ಇವತ್ತು ಅವರು ಜೈಲಿನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಪರವಾಗಿ ಇವತ್ತು ಕೊಪ್ಪಳದಲ್ಲಿ ಅವರ ಮನೆಯ ಕುಟುಂಬಸ್ಥರು ಈ ಪ್ರೆಸ್ ಮೀಟನ್ನು ಮಾಡಿ ಆ ಘಟನೆಯ ಕುರಿತು ಮತ್ತು ಈ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ನೀಡಿ ಈ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಗಳು ಮಾಡಿರುವ ಕಾರ್ಯದ ಬಗ್ಗೆ, ತಮ್ಮ ಕುಟುಂಬದ ಮೇಲೆ, ತಮ್ಮ ಮಕ್ಕಳ ಬಗ್ಗೆ ಆಗಿರುವಂತಹ ಹಲ್ಲೆ ಹಾಗೂ ದೌರ್ಜನ್ಯದ ಬಗ್ಗೆ, ಪ್ರಕರಣದ ಬಗ್ಗೆ ಮನವರಿಕೆಯನ್ನು ಮಾಡಿ ಈ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಗಳ ಮೇಲೆ ಕೇಸನ್ನು ಮಾಡಲಿಕ್ಕೆ, ಅವರ ಮೇಲೆ ಜಾತಿ ನಿಂದನೆ ಕೇಸನ್ನು ಕೊಡಲಿಕ್ಕೆ ಪ್ರೆಸ್ ಮೀಟನ್ನು ಸಹ ಮಾಡಿ ಇವತ್ತು ಇಡೀ ರಾಜ್ಯದ ಗಮನ ಸೆಳೆದಿದೆ ಅಂತಲೇ ಹೇಳುವುದು ವೀಕ್ಷಕರೇ.
ಅಂಜನಾದ್ರಿ ಬೆಟ್ಟದ ಮೇಲೆ ಹೂವು ಹಣ್ಣುಗಳನ್ನು ಒಯ್ದು ಪೂಜೆ ಸಾಮಗ್ರಿಗಳನ್ನು ಒಯ್ದು ಬೆಳಗ್ಗೆಯಿಂದ ಸಂಜೆವರೆಗೆ ಹೋಮ ಹವನಗಳನ್ನು ಮಾಡಿ ಎಲ್ಲ ರೀತಿಯ ಅಂಜನಾದ್ರಿ ಸ್ವಾಮಿಯ ಭಕ್ತಿಯಲ್ಲಿ ಇರುತ್ತಿದ್ದಂಥ ಇವತ್ತು ಕುಟುಂಬಗಳು ನೋಡಿ, ಅವರ ಮನೆಯಲ್ಲಿರುವಂಥ ಬಡತನವನ್ನು ನೋಡಿದರೆ ಇಲ್ಲಿ ಗೊತ್ತಾಗುತ್ತೆ. ಅವರ ಮಕ್ಕಳನ್ನು ನೋಡಿ ಯಾವ ರೀತಿಯಿಂದ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇಂಥ ಜನ ಬಡದಾಡುವ ರೀತಿಯಲ್ಲಿ ಇರುವಂಥ ಜನನ ಇವರು ಅಂತ ನಾವು ನೋಡಬೇಕಾಗಿದೆ ವೀಕ್ಷಕರೇ. ಯಾಕಂದರೆ ಅಂಜನಾದ್ರಿ ಬೆಟ್ಟದ ಸುತ್ತಮುತ್ತಲಿರುವಂಥ ಜನರು ಎಲ್ಲರೂ ಬಡವರಾಗಿರ್ತಾರೆ, ದುಡಿದು ತಿನ್ನುವಂಥ ಪರಿಸ್ಥಿತಿಯಲ್ಲಿರ್ತಾರೆ. ಒಂದೊತ್ತು ದುಡಿದ್ರೆ ಅವರಿಗೆ ಊಟ ಸಿಗುತ್ತೆ. ಹಾಗಾಗಿ ಅಂಜನಾದ್ರಿ ಬೆಟ್ಟದಲ್ಲಿ ಇವರಿಗೆ ಕೆಲಸ ಸಿಕ್ಕಿರುತ್ತೆ. ಅಂಜನಾದ್ರಿ ಬೆಟ್ಟದ ವಿದ್ಯಾದಾಸ್ ಬಾಬಾ ಅವರು ಮುಖ್ಯ ಅರ್ಚಕರ ಕೈಯಲ್ಲಿ ಇವರು ಕೆಲಸ ಮಾಡ್ತಿರ್ತಾರೆ. ದೈನಂದಿನ ಕೆಲಸಗಳಿಗೆ ಅವರಿಗೆ ಕೂಲಿ ಸಿಗ್ತಾ ಇರುತ್ತೆ. ಇಂಥವರ ಮೇಲೆ ಇವತ್ತು ಕೇಸು ದಾಖಲಾಗಿ ಇವತ್ತು ಜೈಲಿನಲ್ಲಿ ಕೊಳೆಯುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಅವರ ಕುಟುಂಬಸ್ಥರಿಗೆ ದೊಡ್ಡ ಮಟ್ಟದ ದುಡಿಮೆಯ ಜನರಾಗಿದ್ದಂಥ ವ್ಯಕ್ತಿಗಳು ಇವತ್ತು ಜೈಲಿನಲ್ಲಿರುವುದರಿಂದ ಅವರಿಗೆ ಬಹಳ ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಬನ್ನಿ ಅವರ ಕುಟುಂಬಸ್ಥರು ಏನು ಮಾತಾಡ್ತಾ ಇದ್ದಾರೆ ಪ್ರೆಸ್ ಮೀಟಲ್ಲಿ ಅಂತ ಕೇಳ್ಕೊಂಡು ಬರೋಣ. ನಾವು ಸುಮಾರು ವರ್ಷಗಳನ್ನ ಅಂದ್ರೆ ನಮ್ಮ ತಂದೆ ತಾಯಿಯವರು 40-45 ವರ್ಷಗಳನ್ನ ಸುಮಾರು ಕೆಲಸ ಮಾಡ್ಕೊಂತ ಬಂದಿರ್ತಾರೆ ಸರ್. ಅವ್ರಿಗೆ ವಯಸ್ಸಾಗಿರುತ್ತೆ ಸರ್. ವಯಸ್ಸಾಗಿ ಮಣ್ಕಾಲ ಬಂದು ಬಿಟ್ಟಾಗಿಂದ ಕಠಿಣ ಅವಾಗಿಂದ ನಾವೇ ಸೇವೆ ಮಾಡ್ಕೊಂತ ಬಂದಿರ್ತೀವಿ ಸರ್. ಅಲ್ಲಿ ಲೆಕ್ಕದಾಸ್ ಬಾಬಾ ಅವರು ಗುರುಗಳಿದ್ದಾಗಿಂದ ಅವಾಗಿಂದ ಸೇವೆ ಮಾಡ್ತಾ ಇರ್ತೀವಿ. ಉಸುಗೋರದಾಗಿರ್ಬೋದು, ಮೆಟ್ಲು ಕಟ್ಟಿದಾಗಿರ್ಬೋದು, ಹಿಂದಿಗಳ ಹಳೆ ರಸ್ತೆ 425 ಮೆಟ್ಲು ಅಭಿವೃದ್ಧಿ ಆಗಿರ್ಬೋದು, ಪ್ರತಿಯೊಂದು ಮೆಟ್ರಲ್ ಆಗಲಿ, ಸಿಮೆಂಟ್ ಆಗಲಿ, ಉಸುಗಾಗಲಿ, ಕಂಕರ್ ಆಗಲಿ, ಕೆಳಗಿನಿಂದನೇ ಮೇಲೆ ನಾವು ಹೋರಾಟ ಇವಾಗಲೂ ನಾವೇ ಇತ್ತೀಚೆಗೆ ನಾವೇ ಹೋಗ್ತಾ ಇದ್ದೀವಿ ಸರ್. ಅಲ್ಲಿ ನಮ್ಮ ಬಿಟ್ಟರೆ ಅಲ್ಲಿ ಹೋರಾಟ ಯಾರಿಲ್ಲ. ನಾವು ಎಲ್ಲ ಒಂದು 23 ಜನ ಕೆಲಸ ಮಾಡಿಬಿಟ್ಟಿದ್ವಿ ಸರ್. ಬಾಬಾಜಿ ಗುರುಗಳ ಹತ್ರ ಕೆಲಸ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ನಮ್ಮ ಈ ತರ ನಿಂದನೆ ಮಾಡಿ, ಜಾತಿ ನಿಂದನೆ ಮಾಡಿ, ಸರಸ್ವತಿನಂದ ಸ್ವಾಮಿಗಳು ಬಂದು ನೀವು ಯಾವ್ದಾದ್ರು ಕೀಳು ಜಾತಿ ಸ್ವಾಮಿ ಮಕ್ಕಳು ಇಲ್ಲಿ ಕೆಲಸ ಕೊಟ್ಟರೆ ಯಾರು ನಿಮಗೆ ಆ ತರ ನಿಂದನೆ ಮಾಡ್ತಾರೆ ಸರ್. ನಿಂದನೆ ಮಾಡಿದ ನಂತರ ನಾವೆಲ್ಲ ಮಾತಿನ ಚಕಮಕ ರೂಪದಲ್ಲಿ ಅವ್ರನ್ನ ಕೆಳಗೆ ಇಳಿಸೋ ಪ್ರಯತ್ನ ಪಡ್ತೀವಿ ಸರ್. ಅದರಿಂದ ನಮ್ಮ ಹುಡುಗ ಮೇಲೆ ಪೊಲೀಸ್ ಇಲಾಖೆದವ್ರು ಬಂದು ಕಂಪ್ಲೇಂಟ್ ಮಾಡಿರ್ತಾರೆ ಸರ್. ಅಲ್ಲ, ಇವಾಗ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರಲ್ಲಿ? ಈಗ ಟೋಟಲ್ ಒಂದು 7-8 ಜನ ಹುಡುಗರು ಸರ್ ಅಲ್ಲಿ ಕೆಲಸ. ಗುರುಗಳ ಹತ್ರ ಕೆಲಸ ಮಾಡ್ಲಿಕ್ಕೆ, ಅಲ್ಲಿ ಸೇವೆ ಮಾಡಲಿಕ್ಕೆ, ಅನ್ನ ಪ್ರಸಾದ ಬೆಳಿಗ್ಗೆ 8 ಗಂಟೆ ಮಹಾಮಂಗಳದ ಆಗುತ್ತೆ ಸರ್. ಮಹಾಮಂಗಳದ ನಂತರ ಬೆಳಿಗ್ಗೆ ಡೋಲು ಎಲ್ಲ ಬರೋದು ನಾವೇ ಸರ್. ಬೆಳಿಗ್ಗೆ ಮಂಗಳಾರತಿಗೆ ಮತ್ತೆ ರಾತ್ರಿ 8 ಗಂಟೆ ಮಹಾಮಂಗಳಾರತಿ ಕೂಡ ನಾವೇ ಪೂಜೆ ನಾವೇ ಮಾಡ್ತೀವಿ. ಮತ್ತೆ ರಾತ್ರಿ ಇಳಿಬೇಕಾದ್ರೆ ಡೋರ್ ಕ್ಲೋಸ್ ಮಾಡಿದ್ರೆ ಅಲ್ಲಿ ಹಿಂದ್ಗಡೆ ಬಂದ ಪ್ರವಾಸಿಗರು ಯಾರನ್ನ ಇದಾರೆ ಇಲ್ಲ ಅಂತ ಅವ್ರನ್ನೆಲ್ಲ ನೋಡಿಕೊಂಡು ಕೆಳಗಿಳಿಸಿ ಅವ್ರನ್ನ ಕೆಳಗಿಳಿಸಿದ ನಂತರ ನಾವು ಕೆಳಗೆ ಇಳಿದು ಬರ್ತೀವಿ ಸರ್ ಸಾಯಂಕಾಲ. ಮತ್ತೆ ಪುನಃ ಬೆಳಿಗ್ಗೆ 6-7 ಗಂಟೆ ನಮ್ ಕೆಲಸ ಇರುತ್ತೆ. ಕೆಲಸಕ್ಕೆ ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾರನ್ನ ಕೇಳಿದ್ರಲ್ಲ, ಆನೆಗೊಂದು ಸುತ್ತಮುತ್ತಲಿನ 10 ಜನ ಕುಟುಂಬಸ್ಥರು ಇವತ್ತು ಈ ಘಟನೆಯಿಂದ ಅನ್ಯಾಯಕ್ಕೊಳಗಾಗಿದ್ದಾರೆ ಅಂತಲೇ ಹೇಳ್ಬೋದು. ಆ 10 ಜನ ಕುಟುಂಬಸ್ಥರು ಇವತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ತಮ್ಮ ಮೇಲೆ ಈ ಥರ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಗಳನ್ನು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾರೆ, ಜಾತಿ ನಿಂದನೆಯನ್ನು ಮಾಡಿದ್ದಾರೆ, ನಮ್ಮ ಕೆಲಸವನ್ನು ಕಸ್ಕೊಂಡಿದ್ದಾರೆ. ಅಂಜನಾದ್ರಿ ಬೆಟ್ಟದ ಕೆಲಸದಿಂದ ನಮಗೆ ಕೆಳಗಿಳಿಸಿ ಹೊರಗೆ ತೆಗೆದು ಹಾಕಲಾಗಿದೆ. ನಮಗೆ ಊಟಕ್ಕೆ ತೊಂದರೆ ಆಗ್ತಿದೆ, ನಮ್ಮ ಕೆಲಸಕ್ಕೆ ತೊಂದರೆ ಆಗ್ತಿದೆ. ಹಾಗಾಗಿ ನಮ್ಮ ಮೇಲೆ ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತಹ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಗಳ ಮೇಲೆ ನೀವು ಸುಮುಟ ಕೇಸನ್ನು ದಾಖಲು ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದರ ಜೊತೆಯಲ್ಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಈ ಮನವಿಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ ವೀಕ್ಷಕರೇ. ಇದೆಲ್ಲದಕ್ಕೂ ಈ ಎಲ್ಲ ಬೆಳವಣಿಗೆಗಳಿಗೂ ಒಂದು ಬ್ಯಾಕ್ ಬೋನ್ ಅಂತ ಇದೆ. 2018ರಿಂದ ಸ್ಕ್ರೀನ್ ಪ್ಲೇ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡ್ತಾ ಹೋದರೆ ವೀಕ್ಷಕರೇ ಅದರ ಕುರಿತು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನೋಡಿ. ತುಳಸಿದಾಸ್ ಬಾಬಾ ಎನ್ನುವಂಥ ಅರ್ಚಕರು ಈ ಅಂಜನಾದ್ರಿ ಬೆಟ್ಟದಲ್ಲಿ ಬಹಳ ವರ್ಷಗಳ ಕಾಲ ಅರ್ಚಕರಾಗಿ ಕೆಲಸ ಮಾಡಿದರು. ಅವರ ಹಿರಿಯರು ಕೂಡ ಮಾಡಿದರು. ಅವರ ಬಳಗದಲ್ಲಿದ್ದಂಥ ಶ್ರೀ ವಿದ್ಯಾದಾಸ್ ಬಾಬಾಜಿ ಅವರು ಕೂಡ ಒಬ್ಬರು. ಅವರು 2018ರವರೆಗೆ ತಾವು ಅರ್ಚಕರಾಗಿ ಕೆಲಸ ಮಾಡಿದರು. 2018ರಲ್ಲಿ ಸರ್ಕಾರ ಅಂಜನಾದ್ರಿ ಬೆಟ್ಟವನ್ನು ಯಾವುದೋ ಒಂದು ನೆಪ ಒಡ್ಡಿ ತನ್ನ ಸುಪರ್ದಿಗೆ ತೆಗೆದುಕೊಂಡು ತನ್ನ ನಿರ್ವಹಣೆಯಲ್ಲಿ ಇಟ್ಕೊಂಡಿತ್ತು. ಆಗ ಅಂಜನಾದ್ರಿ ಬೆಟ್ಟದಿಂದ ವಿದ್ಯಾದಾಸ್ ಬಾಬಾ ಮುಖ್ಯ ಅರ್ಚಕರನ್ನು ಬೆಟ್ಟದಿಂದ ಕೆಳಗೆ
ಕೆಳಗಿಳಿಸಲಾಗಿತ್ತು. ನಂತರದಲ್ಲಿ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳವರೆಗೆ ಅದನ್ನು ಪ್ರಶ್ನಿಸಿ ಕೇಸನ್ನು ದಾಖಲು ಮಾಡಿ ಸುಪ್ರೀಂ ಕೋರ್ಟ್ನಿಂದನೂ ಕೂಡ ತಾನು ಪೂಜೆ ಮಾಡಲಿಕ್ಕೆ ಹಕ್ಕನ್ನು ಪಡೆದುಕೊಂಡು ಪೂಜೆ ಮಾಡ್ತಾನೆ ಇದ್ದಾರೆ 2018ರಿಂದನೂ ಕೂಡ. ಆದರೆ ಆ ವಿವಾದ ಇನ್ನೂ ಕೂಡ ಬಗೆಹರಿದಿಲ್ಲ. ಮಧ್ಯಂತರ ಆದೇಶ ಇರುತ್ತೆ, ಪೂರ್ಣ ಆದೇಶ ಬರುವ ಹೊತ್ತಿನಲ್ಲಿ ಭಾರತದ ಪ್ರಸಿದ್ಧ ಹನುಮಾಲೆಯಲ್ಲಿ ನಡೆಯುತ್ತೆ. ವಿಶ್ವ ಪ್ರಸಿದ್ಧಿಯನ್ನು ಪಡೆದಿರುವಂಥ ಅಂಜನಾದ್ರಿ ಬೆಟ್ಟದಲ್ಲಿ ಸರ್ಕಾರ ಇದನ್ನು ವಶಕ್ಕೆ ಪಡೆದುಕೊಂಡ ಮೇಲೆ ದೊಡ್ಡ ಮಟ್ಟದ ವಿವಾದಗಳು ಬರ್ತಾ ಇದ್ದಾವೆ. ಅಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ ಅನ್ನುವಂಥ ಅಪವಾದ ಬರ್ತಾ ಇದೆ. ಆದರೂ ಕೂಡ ಸರ್ಕಾರ ಅದನ್ನು ಲೆಕ್ಕಿಸದೆ ಹಿಂದೂಗಳ ಹಾಗೂ ಪ್ರವಾಸಿಗರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದೆ ಅಂತಲೇ ಹೇಳ್ಬೋದು. ಈ ಧಾರ್ಮಿಕ ದತ್ತಿ ಇಲಾಖೆ ಹೆಸರಿಟ್ಕೊಂಡು ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದೆ. ಒಂದೊಮ್ಮೆ ಜಿಲ್ಲಾಧಿಕಾರಿಗಳು ತಮ್ಮ ಜೊತೆ ಖಾಸಗಿ ಅರ್ಚಕರನ್ನು ತಂದು ಪೂಜೆ ಮಾಡಿಸಿ ವಿವಾದವನ್ನು ಉಂಟು ಮಾಡಿದರು. ಅಲ್ಲಿ ಅಂಜನಾದ್ರಿ ಬೆಟ್ಟದ ವಿದ್ಯಾದಾಸ್ ಬಾಬಾರವನ್ನು ಹೊರಗೆ ಕಳಿಸಲಿಕ್ಕೆ ಪ್ರಯತ್ನ ಮಾಡಿದರು. ನಂತರದಲ್ಲಿ ಹುಂಡಿ ವಿವಾದ ಭುಗಿಲೆದ್ದು ಅಲ್ಲಿರುವಂಥ ಆಡಳಿತಾಧಿಕಾರಿಗಳು ಸಿಕ್ಕಲ್ಲಿ ಹುಂಡಿಗಳನ್ನಿಟ್ಟು ಆರತಿ ತಟ್ಟೆಗಳನ್ನು ಕಿತ್ತೆಸೆಯಲಾಗಿತ್ತು. ಅದೇ ಸಂದರ್ಭದಲ್ಲಿ ಆ ಬೆಟ್ಟದಲ್ಲಿ ಯಾವುದೇ ಸೌಲಭ್ಯಗಳು ಇರದೆ ಈ ಪ್ರವಾಸಿಗರಿಗೆ ದೊಡ್ಡ ಮಟ್ಟದ ತೊಂದರೆ ಆಗಿತ್ತು ಅಂತಲೇ ಹೇಳ್ಬೋದು. ಈಗ ನೋಡಿದ್ರೆ ಅಂಜನಾದ್ರಿ ಬೆಟ್ಟದ ಗರ್ಭಗುಡಿಯಲ್ಲಿ ಯಾವುದೋ ಒಬ್ಬ ಸಂಬಂಧವಿಲ್ಲದ ಸ್ವಾಮೀಜಿ ಬಂದು ಮುಖ್ಯ ಅರ್ಚಕರ ಜೊತೆ ಜಗಳ ಮಾಡಿ ಅವ್ರನ್ನ ಓಡಿಸ್ಲಿಕ್ಕೆ ಕಾರಣರಾಗಿದ್ದಾರೆ. ಅವ್ರ ಮೇಲೆ ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಸುಮಾರು 2-3 ದಿನಗಳಿಂದ ಅಂಜನಾದ್ರಿ ಬೆಟ್ಟದಲ್ಲಿ ವಿದ್ಯಾದಾಸ್ ಬಾಬುರಾವ್ ಅವರು ಇರದೆ ತಮ್ಮ ಭದ್ರತೆಯನ್ನು ನೋಡಿಕೊಂಡು ತಮ್ಮ ಬೇಲ್ಗಾಗಿ ಅಥವಾ ತಮ್ಮ ಇತರ ಕೋರ್ಟ್ ವ್ಯಾಜ್ಯದ ಆರ್ಡರ್ಗಳಿಗಾಗಿ ಅಲೆದಾಡುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ವೀಕ್ಷಕರೇ, ಈ ಎಲ್ಲ ವಿಷಯಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸರ್ಕಾರವಾಗಲಿ ಆಡಳಿತಾಧಿಕಾರಿಗಳಾಗಲಿ ಎಲ್ಲೋ ಒಂದು ಕಡೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೇ ದಿನಗಳಲ್ಲಿ ಧಾರವಾಡ ಹೈಕೋರ್ಟ್ನಲ್ಲಿ ವಿದ್ಯಾದಾಸ್ ಬಾಬಾರವರ ಪರವಾಗಿ ತೀರ್ಪು ಹೊರಬೀಳಲಿದೆ ಎನ್ನುವಂಥ ಸಂದರ್ಭ ಇದ್ದಾಗ ಅದನ್ನು ಗಮನಿಸಿ ಲೆಕ್ಕಕ್ಕಿಟ್ಕೊಂಡೇ ಇವರನ್ನು ಪೇಚಿಗೆ ಸಿರಿಸಲಿಕ್ಕೆ ಕೋರ್ಟ್ನಲ್ಲಿ ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅವರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿ ಅವರ ಮೇಲೆ ಜಗಳಕ್ಕೆ ಹಚ್ಚಿ ಅವರನ್ನು ಓಡಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ವೀಕ್ಷಕರೇ.